ನಮಸ್ಕಾರ. ಎಲ್ಲರಿಗೂ ಗುರುಪೂರ್ಣಿಮೆ ಹಬ್ಬದ ಶುಭಾಶಯಗಳು ಅಂತಲೇ ಹೇಳ್ಬೋದು. ಇವತ್ತು ಒಂದು ವಿಶೇಷವಾದ ದಿನನೇ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಇವತ್ತು ಗುರುವಾರ, ಅದರಲ್ಲೂ ಗುರುಪೂರ್ಣಿಮೆ ಬಂದಿದೆ. ಅದು ಗುರುವಾರದಂದು. ಸೊ ಅದು ತುಂಬಾ ವಿಶೇಷವಾಗಿದೆ. ಹಾಗೆ ನಮ್ಮ ರಾಯರ ವಾರ ಕೂಡ. ಸೊ ಅದಕ್ಕೆ ನನಗೆ ಇದು ವಿಶೇಷ ದಿನನೇ ಅಂತಲೇ ಹೇಳ್ಬೋದು. ಹಾಗೂ ಇವತ್ತು ನಾನು ಮೊದಲನೇ ಬಾರಿಗೆ ನನ್ನ ರೆಸಿಪಿನ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲ ವಿಡಿಯೋ ಅಂತಲೇ ಹೇಳ್ಬೋದು. ನಿನ್ನೆ ನಾನು ಇಂಟ್ರಡಕ್ಷನ್ ವಿಡಿಯೋ ಕೊಟ್ಟಿದ್ದೆ. ಇಂಟ್ರಡಕ್ಷನ್ ವಿಡಿಯೋದಲ್ಲಿ ಹೇಳಿದೆ ಮೊದಲು ನಾನು ಸಿಹಿಯಾದ ಒಂದು ರೆಸಿಪಿನ ತೋರಿಸ್ತೀನಿ ಅಂತ. ಅದನ್ನೇ ಇವತ್ತು ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ, ನಮ್ಮ ರಾಯರ ವಾರ ಆಗಿರೋದ್ರಿಂದ, ಇದು ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇರಲಿಲ್ಲ. ಆದರೆ ರಾಯರ ವಾರ ಆಗಿರೋದ್ರಿಂದ ಇವತ್ತೇ ವಿಡಿಯೋ ಮಾಡಿ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇವತ್ತು ರಾಯರಿಗೆ ಪ್ರಸಾದವನ್ನು ಅರ್ಪಿಸಿ ನಂತರ ನನ್ನ ಜರ್ನಿಯನ್ನು ಶುರು ಮಾಡೋಣ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಇವತ್ತು ಮೊದಲು ರಾಯರಿಗೆ ಪ್ರಿಯವಾದ ಹಯಗ್ರೀವ ಪ್ರಸಾದನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ, ರಾಯರು ನಿಮಗೆ ಅನುಗ್ರಹ ನೀಡಲಿ ಅಂತ ಕೇಳ್ಕೊತ ರಾಯರಿಗೆ ನೈವೇದ್ಯನ ಅರ್ಪಿಸಿ ನಂತರ ನಿಮಗೂ ಕೂಡ ಸಿಹಿಯನ್ನು ಹಂಚಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಈ ವಿಡಿಯೋ ರಾಯರಿಗೆ ಅರ್ಪಣೆ ಮಾಡ್ತಾ, ಮತ್ತು ಈಗಾಗಲೇ ಹಯಗ್ರೀವ ಪ್ರಸಾದ ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಹಯಗ್ರೀವ ಪ್ರಸಾದನ ಮಾಡ್ಕೊಂಬರೋದು ಅಂತ ತೋರಿಸ್ಕೊಡ್ತೀನಿ. ಹೇಗೆ ಹಯಗ್ರೀವ ಪ್ರಸಾದನ ಮಾಡೋದು ಅನ್ನೋದನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಬಟ್ಲಿಗೆ 1 ಬಟ್ಲಾಗುವಷ್ಟು, ಆ ಕಪ್ಪಲ್ಲಿ ಆ ಸೈಜಲ್ಲಿ ನಾನು 1 ಬಟ್ಲನ್ನು ತೊಗೊಂಡಿದ್ದೀನಿ. ನೀರು ಬೇಕಾದ್ರೆ ಜಾಸ್ತಿ ತೊಗೊಬೋದು. ಅದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಪ್ರಸಾದನ ಕಮ್ಮಿಯಲ್ಲಿ ಮಾಡಬೇಕು, ಏಕೆಂದರೆ ಪ್ರಸಾದ ಮಾಡುವಾಗ ಜಾಸ್ತಿ ಒದಗುತ್ತೆ ಅಂತಾರೆ. ಸೊ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು 1 ಬಟ್ಲನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ 2 ಸಲ ಕಡಲೆಬೇಳೆನ ನೀಟಾಗಿ ತೊಳೆದು ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡೋದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ನೆನೆಯಲ್ಲಿ ಬಿಡೋಣ. ಯಾಕಂದರೆ ಕಡಲೆಬೇಳೆ ಬೇಗ ನೆನ್ಕೊಂಡ್ರೆ ಬೇಗ ಬೇಯುತ್ತೆ ಅನ್ನೋದು. ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಮೊದಲಿಗೆ ಸ್ಟವನ್ನು ಹಚ್ಕೊಂಡು ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ. ಕುಕ್ಕರಿಗೆ ಕಡಲೆಬೇಳೆ ಬೇಯೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಕಪ್ಗೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕ್ಕೊಳ್ಳೋಣ. ಅರ್ಧ ಲೀಟ್ರ್ ಬೇಡ, ಒಂದು 100 ml ಅಷ್ಟು ನೀರು ಹಾಕ್ಕೊಳ್ಳೋಣ. ಅದಕ್ಕೆ ಹಾಕ್ಕೊಂಡು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಡೈರೆಕ್ಟಾಗಿ ಆಗಲೂ ಹಾಕ್ಬೋದು, ಇಲ್ಲಾಂದರೆ ನೆನೆಸ್ಬಿಟ್ಟು ಆದರೂ ಸರಿ ಕಡಲೆಬೇಳೆನ ಹಾಕ್ಕೊಳ್ಬೋದು. ಒಂದು 2 ರಿಂದ 3 ವಿಷಿಲ್ನ ಕೂಗಿಸಿದ್ರೆ ನಮಗೆ ನೀಟಾಗಿ ಅದು ಮೆತ್ತಗೆ ಬೇಯುತ್ತೆ. ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಎಣ್ಣೆ ಅಥವಾ ಒಂದು ಕಲ್ಲು ಉಪ್ಪು ಹಾಕ್ತಾರೆ. ಬಟ್ ಇಲ್ಲಿ ಸಿಹಿ ಪ್ರಸಾದ ಮಾಡೋದ್ರಿಂದ ನಾನು ಇಲ್ಲಿ ಉಪ್ಪನ್ನು ಹಾಕ್ತಾಯಿಲ್ಲ, ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ. ನೋಡಿ, ಅದು ಬೇಗ ಬೇಯುತ್ತೆ ಅನ್ನೋ ಒಂದು ರೀಸನ್ಗೆ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 2 ರಿಂದ 3 ವಿಷಿಲ್ನ ಕೂಗಿಸ್ಕೊಂಡ್ರೆ ನೀಟಾಗಿ ನಮಗೆ ಕಡಲೆಬೇಳೆ ಬೆಂದಿರುತ್ತೆ. ನೋಡಿ, ಈಗ 1 ವಿಷಿಲ್ ಬಂದಿದೆ. ನಾನು 2 ರಿಂದ 3 ವಿಷಿಲ್ನ ಕೂಗಿಸ್ಕೊಂಡಿದ್ದೀನಿ. ಪೂರ್ತಿ ಕೂಗಾದ್ಮೇಲೆ ವಿಷಿಲ್ ಪೂರ್ತಿ ಹೋಗೋವರೆಗೂ ಕಾದು ನಂತರ ಅದನ್ನು ಓಪನ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೇಳೆ ಬೆಂದಿದೆ ಅಂದ್ಬಿಟ್ಟು. ಅಷ್ಟು ಬೇಳೆ ಬೆಂದರೆ ನಮಗೆ ಸಾಕು ಅಂತಲೇ ಹೇಳ್ಬೋದು. ತುಂಬ ನುಣ್ಣಗೆ ತೊಗರಿಬೇಳೆ ಥರ ಬೇಯಿಸಬಾರ್ದು, ಯಾಕಂದರೆ ಇದು ಸ್ವಲ್ಪ ಬಾಯಿಗೆ ನಮಗೆ ಕಡಲೆಬೇಳೆ ಸಿಗ್ತಾ ಇರಬೇಕು. ಆ ರೀತಿ ಬೆಂದರೆ ಸಾಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಬೆಂದರೆ ಸಾಕು. ತುಂಬಾ ಬೆಂದರೆ ಚೆನ್ನಾಗಿರಲ್ಲ, ಅದು ಒಂಥರ ಪಾಯಸ ಥರ ಆಗಿಬಿಡುತ್ತೆ. ಸೊ ಅದು ಒಂದು ಸ್ವಲ್ಪ ಗಟ್ಟಿಗೆ ಇರಬೇಕು. ನೋಡಿ, ಇಷ್ಟು ಬೆಂದರೆ ಸಾಕು. ಕಡಲೆಬೇಳೆ ತೊಗರಿಬೇಳೆ ಥರ ಬೇಯೋಲ್ಲ ಕಡಲೆಬೇಳೆ ಬೇಗ. ಸೊ ಇಷ್ಟು ಬೆಂದರೆ ಸಾಕು, ಯಾಕಂದರೆ ಮತ್ತೆ ನಾವು ಅದಕ್ಕೆ ಇನ್ನೂ ಬೇಯಿಸ್ಬೇಕಲ್ವ. ಸೊ ಇಷ್ಟು ಬೆಂದಾಗ ಸಾಕು. ಇದಕ್ಕೆ ನಾನು ಎಷ್ಟು ತೊಗರಿಬೇಳೆನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಬೆಲ್ಲನ ತೊಗೊತಾ ಇದ್ದೀನಿ. ಅದರಲ್ಲಿ 2 ಕಪ್ಪು, ಅಂದರೆ ನಾವು ಎಷ್ಟು ಬೇಳೆ ತೊಗೊಂಡಿದ್ದೀವೋ ಅದ್ರ 2ರಷ್ಟು ಬೆಲ್ಲನ ತೊಗೊಬೇಕು. ಇಲ್ಲಿ ನಾನು ರೆಡಿ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಯಾವುದನ್ನೇ ನೀರಿಗೆ ಹಾಕಿ ಅದನ್ನು ಫಿಲ್ಟ್ರ್ ಮಾಡ್ಕೊತಾ ಇಲ್ಲ, ಡೈರೆಕ್ಟಾಗಿ ಬೆಲ್ಲವನ್ನು ಹಾಕಿದ್ದೀನಿ. ನೋಡಿ, ಈಗ ಕುದಿ ಬರ್ತಾಯಿದೆ. ಈ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿ ರೂಪಕ್ಕೆ ಬರುತ್ತೆ ನಮಗೆ, ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರ್ತಾ ಇದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ನೀರಿನ ಅಂಶ ಇದೆ. ಕಡಲೆಬೇಳೆ ಎಲ್ಲ ಆ ಬೆಲ್ಲ ಮತ್ತು ಆ ಕಡಲೆಬೇಳೆ ಎಲ್ಲ ಹೀರ್ಕೊಳ್ಳುತ್ತೆ. ಸೊ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೆಂದಾದಮೇಲೆ ತೋರಿಸ್ತೀನಿ. ನೋಡಿ, ಈ ಹದಕ್ಕೆ ಬರುತ್ತೆ. ಇಷ್ಟು ಹದ ಬಂದರೆ ಸಾಕು. ಅಂದರೆ ತುಂಬ ನೀರಿನಂಶ ಹೋಗಬಾರ್ದು, ಯಾಕಂದರೆ ನಾವು ಇದಕ್ಕಿನ್ನೂ
ಕಾಯಿನ ಹಾಕ್ತೀವಲ್ಲ ಆವಾಗ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ. ಸ್ವಲ್ಪ ಗಟ್ಟಿಯಾಗಿ ಪೊಂಗಲ್ ಟೈಪಲ್ಲಿ ಬರಬೇಕಿದು. ಆ ರೀತಿ ಆಗೋವರೆಗೂ ನೀರನ್ನ ಇದು ಮಾಡಬೇಕು. ನೋಡಿ ಇಷ್ಟು ಕುದಿ ಬಂದು ಎಲ್ಲ ನೀರಿನ ಅಂಶ ಹೋಗಿದೆ, ಸ್ವಲ್ಪ ಇಷ್ಟಿದ್ರೆ ಸಾಕು. ಈಗ ನಾವು ಇದಕ್ಕೆ ಒಂದು ಬಟ್ಲಾಗುವಷ್ಟು ಕಾಯಿನ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಅಂದರೆ 2 ಕಪ್ಪು. ನೀವು ಕಾಯಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಕಾಯಿ ಇಲ್ಲ ಅಂತ ಅಂದರೆ ಕೊಬ್ಬರಿ ತುರಿನ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿ ಈಗ ಮತ್ತೆ ಮಿಕ್ಸ್ ಮಾಡಬೇಕು. ಇದು ಮೀಡಿಯಮ್ ಫ್ಲೇವಲ್ಲೇ ಇರಲಿ. ಕಾಯಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ನೀಟಾಗಿ ಮೀಡಿಯಮ್ ಫ್ಲೇವಲ್ಲೇ ಮಿಕ್ಸ್ ಮಾಡಿದ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೆಲ್ಲ, ಕಡಲೆಬೇಳೆ ಮತ್ತು ಕಾಯಿ ಎಲ್ಲ ಒಂದುಗೂಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಈಗ ಒಂದು ಹಂತಕ್ಕೆ ಇದು ಫಿನಿಶ್ ಆಯಿತು ಅಂತಲೇ ಹೇಳ್ಬೋದು. ಆವಾಗವಾಗ ಒಂದು ಸ್ಪೂನ್ನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ತಾಯಿರಿ, ಏಕೆಂದರೆ ತಳ ಹತ್ತೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನಿಲ್ಲಿ ಕುಕ್ಕರ್ನಲ್ಲೇ ಮಾಡ್ಕೊಂಡಿರೋದ್ರಿಂದ ಅಷ್ಟು ತಳ ಹತ್ತೋದಿಲ್ಲ. ಮತ್ತು ಇನ್ನೊಂದು ಕಡೆ ಒಂದು ಬಾಣಲಿನ ಇಟ್ಕೊಂಡು ಯಾಕಂದ್ರೆ ಇದಕ್ಕೆ ನಾನು ತುಪ್ಪ ತೊಗೊಂಡಿದ್ದೀನಿ. 1 ಅಥವಾ 2 ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಳ್ಳಿ. ನೀವು ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಅಂದರೆ ಒಂದು 4 ಸ್ಪೂನ್ ಆದರೂ ನೀವು ತುಪ್ಪನ ತೊಗೊಬೋದು. ತುಪ್ಪ ಹಾಕಿದಷ್ಟು ಇದಕ್ಕೆ ಘಮ ಜಾಸ್ತಿ ಅಂತಲೇ ಹೇಳ್ಬೋದು. ಈಗ ನಾನು ಇಲ್ಲಿ 2 ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕಾದ ನಂತರ ಇದಕ್ಕೆ ನಾನು ಹಚ್ಕೊಂಡಿರೋಂಥ ಸಣ್ಣಗೆ ಹಚ್ಕೊಂಡಿದ್ದೀನಿ ಬಾದಾಮಿ ಮತ್ತು ಗೋಡಂಬಿ. ನೋಡಿ ಗೋಡಂಬಿ ಹಾಕ್ತಾಯಿದ್ದೀನಿ. ಒಂದು 4ರಿಂದ 5 ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಬಾದಾಮಿನೂ ಅಷ್ಟೇ ಒಂದು 4ರಿಂದ 5 ನಿಮ್ಮ ಇಚ್ಛೆಗೆ ಒಳಪಟ್ಟಿದ್ದು. ಜಾಸ್ತಿ ಹಾಕ್ಕೊತೀನಿ ಅಂದರೆ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಆಗುವಷ್ಟು ನಾನು ದ್ರಾಕ್ಷಿನ ತೊಗೊಂಡಿದ್ದೀನಿ. ಆ 3 ಕೂಡ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೇನೆ. ಇಲ್ಲಿ ಯಾವುದೇ ರೀತಿ ನಾನು ಎಣ್ಣೆನ ಬಳಸಿಲ್ಲ. ನೀವು ಬೇಕು ಅಂತಂದರೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಬೋದು. 1 ಸ್ಪೂನ್ ಎಣ್ಣೆ 1 ಸ್ಪೂನ್ ತುಪ್ಪ ಈ ರೀತಿ ಕೂಡ ಹಾಕ್ಕೊಬೋದು. ಬಟ್ ನಾನು ನೈವೇದ್ಯ ಆಗಿರೋದ್ರಿಂದ ಪೂರ್ತಿ ತುಪ್ಪದಲ್ಲೇ ಕರೆದ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಮಾಡ್ಕೊಳ್ಳಿ. ಯಾವತ್ತೂ ಆಗಲಿ ನಾವು ತುಪ್ಪದಲ್ಲೇ ಮಾಡಬೇಕು, ಎಣ್ಣೆಯಲ್ಲೇ ಮಾಡಿ ಅಂತ ನಮಗೆ ದೇವ್ರುಗಳು ಏನಿಲ್ಲ. ಮಾಡೋದನ್ನ ನೀಟಾಗಿ ಮತ್ತು ಸ್ವಚ್ಛತೆಯಿಂದ ಮಾಡಿದ್ರೆ ಪ್ರಸಾದ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ದೇವರಿಗೆ ನೈವೇದ್ಯ ಮಾಡಬೇಕಾದ್ರೂ ಯಾವಾಗಲೂ ಕ್ಲೀನಾಗಿರಬೇಕು. ಸೊ ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ, ನಿಮಗೆ ಎಷ್ಟರಲ್ಲಿದೆಯೋ ಅಷ್ಟನ್ನೇ ಹಾಕಿ ಸ್ವಚ್ಛವಾಗಿ ಮಾಡಿ ಸ್ವಚ್ಛವಾಗಿ ತಿನ್ನೋದು ಉತ್ತಮ ಅನ್ನೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮತ್ತು ಇದು ದೇವರ ಕಾರ್ಯ ಆಗಿರೋದ್ರಿಂದ ದೇವರಿಗೂ ಕೂಡ ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ. ಈಗ ಅದು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಈಗ ಕಾಯಿ ಮತ್ತು ಕಡಲೆಬೇಳೆ ಬೆಲ್ಲ ಹಾಕಿ ಒಂದು ಕಡೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನೇ ಅದಕ್ಕೆ ಹಾಕಬೇಕಾಗಿತ್ತು. ನಾನು ಅದರಲ್ಲಿ ಬೇಡ ತೋರಿಸೋದು, ಇದರಲ್ಲಾದರೆ ನೀಟಾಗಿ ಕಾಣಿಸುತ್ತೆ ನಿಮಗೆ ಅಂದ್ಬಿಟ್ಟು ನಾನು ಕುಕ್ಕರಿಂದ ತೆಗೆದು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ತುಪ್ಪ, ಕಡಲೆಬೇಳೆ, ಕಾಯಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಒಂದುಗೂಡುತ್ತೆ. ಹೇಗೆ ಸ್ಮೆಲ್ ಬರ್ತಾಯಿತ್ತು ಅಂದರೆ ಮಾಡಬೇಕಾದ್ರೆ ನಿಜವಾಗ್ಲೂ ತುಂಬಾ ಘಮಗುಡ್ತಾಯಿತ್ತು ಮನೆಯೆಲ್ಲ. ನನ್ನ ಮಗಳಿಗೆ ನಾನು ಇದನ್ನು ಮಾಡಿಕೊಟ್ಟೇ ಇರಲಿಲ್ಲ. ಅವಳು ಇಲ್ದಾಗ್ಲೇ ಜಾಸ್ತಿ ಹಯಗ್ರೀವ ಪ್ರಸಾದ ಮಾಡಿರೋದು ಜಾಸ್ತಿ ನಾನು, ಅಂದರೆ ಸ್ವಲ್ಪನೇ ಮಾಡ್ತಾಯಿದ್ದೆ. ಅವಳು ಸ್ವೀಟ್ ತಿನ್ನಲ್ಲ ಅಂದ್ಬಿಟ್ಟು, ಏನಮ್ಮ ಇಷ್ಟು ತುಂಬ ಘಮ ಘಮ ಅಂತ ಇದೆ ಅಂತ ಇದ್ಲು. ನೋಡಿ ಈಗ ಇದಕ್ಕೆ ಗಸಗಸೆನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಇದು ಆಲ್ರೆಡಿ ರೋಸ್ಟೆಡ್ಡು. ಸ್ವಲ್ಪ ಸುಮ್ಮನೆ ಕಡಿಮೆ ಉರಿಯಲ್ಲಿ ನಾನು ಅದನ್ನು ಹುರ್ಕೊಂಡಿದ್ದೆ. 1ರಿಂದ 2 ಸ್ಪೂನು ಬೇಕು ಅಂದರೆ ಇದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಗಸಗಸೆನ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರೋಸ್ಟೆಡ್ ಮಾಡಿರೋದು ಇದು ಆಲ್ರೆಡಿ. ನೀವು ಬೇಕಾದರೆ ಅದನ್ನು ಹುರ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಬೇಡ ಅಂತಂದರೆ ಒಬ್ಬೊಬ್ಬರು ಗಸಗಸೆ ಇಷ್ಟಪಡೋರು ಇರ್ತಾರೆ. ಆಮೇಲೆ ನಿಮಗೆ ಗೊತ್ತಿರೋಂಗೆ ಗಸಗಸೆ ರೇಟು ತುಂಬಾ ಇದೆ. ಸೊ ಆಪ್ಷನಲ್ ಆಗಿ ಕೊಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಕ್ಕರೆ ಮತ್ತು ಏಲಕ್ಕಿನ ಮಿಕ್ಸಿಗೆ ಹಾಕಿ ರುಬ್ಬಿದ್ದೆ. ಸೊ ಅದಕ್ಕೆ ನಿಮಗೆ ವೈಟ್ ಕಲರಾಗಿ ಕಾಣಿಸ್ತಾ ಇದೆ. ಇದೇನಪ್ಪ ಇದು ಏಲಕ್ಕಿ ಪುಡಿನ ಅಂತ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಸಕ್ಕರೆ ಮತ್ತು ಏಲಕ್ಕಿ ನೀಟಾಗಿ ಪುಡಿ ಆಗಲಿ ಅಂದ್ಬಿಟ್ಟು ಸಕ್ಕರೆನ ಹಾಕಿ ಮಿಕ್ಸಿಯಲ್ಲಿ 1-2 ರೌಂಡ್ ಮಾಡಿಸಿದ್ದೆ. ಸೊ ಹಾಕಿಬಿಟ್ಟು ನೀಟಾಗಿ ಎಲ್ಲ ಆದಮೇಲೆ ಈಗ ಒಂದು ಹದಕ್ಕೆ ಬಂದಿದೆ. ಫೈನಲ್ ಆಗಿ ನಾನು ಇದಕ್ಕೆ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಅದು ಬೇಕು ಅಂದರೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಟೇಸ್ಟಿಯಾಗಿರುತ್ತೆ
ಮತ್ತು ಎಲ್ಲ ನೀಟಾಗಿ ಅದಕ್ಕೆ ಹೊಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಪೂರ್ತಿ ಪ್ರಸಾದ ರೆಡಿಯಾಗಿದೆ. ನೈವೇದ್ಯ ಮಾಡೋದು ಒಂದೇ ಬಾಕಿ. ನಮ್ಮ ರಾಯರಿಗೆ ನೈವೇದ್ಯವನ್ನು ಮಾಡಿ ನಂತರ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಮತ್ತು ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ನಮಸ್ಕಾರ.